ಚಿಕ್ಕರಸಿನಕೆರೆಯಲ್ಲಿ ಈ ಕ್ಷಣ ಸುಮಲತಾ ಅಂಬರೀಶ್ ಅವರು ನನ್ನ ಕೊಲೀಗ್ ಸುನೀಲ್ ಗೋವಿನಕೋವಿ ಜೊತೆ ಮಾತಾಡ್ತಿದ್ರು. JDS ಅಂತ ಪಕ್ಷ ಇಟ್ಕೊಂಡಿದ್ದಾರೆ, ಆದರೆ ಮಾತೆತ್ತಿದ್ರೆ ಹೆಸರೇ ಜಾತ್ಯತೀತ ಜನತಾದಳ, ಆದರೆ ಅವರಿಗೆ ಜಾತಿ ಬಿಟ್ಟರೆ ಬೇರೆ ಏನು ವಿಷಯನೇ ಇಲ್ಲ. ಬೇರೆ ಏನಾದರೂ ವಿಷಯ ಇದ್ದರೆ ಮಾತಾಡಬೇಕು ತಾನೇ, ಅವ್ರಿಗೆ ಬೇರೆ ಏನು ವಿಷಯ ಇಲ್ಲ, ಇದ್ರ ಬಗ್ಗೆ ಮಾತಾಡ್ತಾರಷ್ಟೇ ಅಂತಿದ್ರು. ಇದೀಗ ಮಂಡ್ಯದ ಚಿಕ್ಕರಸಿನಕೆರೆಯಿಂದ ಸುಮಲತಾ ಅಂಬರೀಶ್ ತಮ್ಮ ಪ್ರಚಾರವನ್ನು ಇವತ್ತಿಗೆ ಈ ಕ್ಷಣ ಶುರು ಮಾಡ್ತಾ ಇದ್ದಾರೆ. 11 ಗಂಟೆಯ ಸಮಯ. ಮಂಡ್ಯ ಜನರೇನು ಮುಟ್ಟಾಳ್ರಲ್ಲ, ಎಲ್ಲವನ್ನು ನೋಡ್ತಿದ್ದಾರೆ. ಇವ್ರು ಹೇಳಿದ್ದಿನ ನಂಬ್ಕೊಂಡು ಕೂತ್ಕೊಳ್ಳೋಕ್ಕೆ ಹೋಗ್ಲಪ್ಪ, ಒಂದ್ಸಲ ಮೋಸ ಹೋಗ್ತಾರೆ ಅಂದರೆ ಏನು ಪ್ರತಿ ಸರಿನೂ ಮೋಸ ಆಗೋಕ್ಕವ್ರೇನಿದ? ಒಂದ್ಸಲ ಹೋಗಿದ್ದಾರೆ ಅಂದ್ರೆ ಮತ್ತೆ ಯಾವತ್ತೂ ಹೋಗಲ್ಲ. ಜನ ಬುದ್ಧಿವಂತರಿದ್ದಾರೆ, ಅದು ಯಾವುದಕ್ಕೂ ನಾನು ಕಮೆಂಟ್ ಮಾಡಲ್ಲ. ಜನ ಅರ್ಥ ಮಾಡ್ಕೊಂಡು ವೋಟ್ ಹಾಕ್ತಾರೆ, ಅದನ್ನು ಕಾನ್ಫಿಡೆಂಟ್. ಈಗ ನೋಡ್ತಿರುವಂಥ ಫ್ರೆಶ್ ವಿಜುವಲ್ಸ್. ಇದೀಗ ಯಶ್ ಪ್ರಚಾರಕ್ಕೆ ಧುಮುಕಿದ್ದಾರೆ. ಸುಮಲತಾ ಅಂಬರೀಶ್ ಪರ ಪ್ರಚಾರಕ್ಕೆ ಈ ಕ್ಷಣ ಯಶ್ 11 ಗಂಟೆಯ ಸಮಯ ಆಯಿತು. ಯಶ್ ಪ್ರಚಾರಕ್ಕೆ ಬಂದಿದ್ದಾರೆ. ಸುಮಮ್ಮನ ಪರ ಪ್ರಚಾರ ಮಾಡೋದಕ್ಕೆ ರಾಕಿಂಗ್ ಸ್ಟಾರ್ ಇದೀಗ ಪ್ರಚಾರದ ಕಣದಲ್ಲಿ. ಅವರ ಪಕ್ಷದ ಚಿಹ್ನೆ ಅದನ್ನು ತೋರಿಸ್ತಾ ಅವರ ಕ್ರಮ ಸಂಖ್ಯೆ 20, ಅವರ ಪಕ್ಷದ ಚಿಹ್ನೆಯನ್ನು ಕೂಡ ಈಗ ಎಲ್ಲೋದ್ರೂ ಕೂಡ ಪಕ್ಷ ಚಿಹ್ನೆ ಅಂತೂ ಇದ್ದೇ ಇರುತ್ತೆ. ಕಹಳೆಯನ್ನು ಊದುತ್ತಿರುವ ರೈತ ವ್ಯಕ್ತಿ, ಆ ಕಹಳೆಯನ್ನು ಊದುತ್ತಿರುವ ಅವರ ಪಕ್ಷದ ಚಿಹ್ನೆ ಮೂಲಕನೇ ಎಲ್ಲ ಕಡೆ ಕೂಡ ಪ್ರಚಾರ ನಡೀತಾ ಇದೆ. ಈಗ ಸುಮಲತಾ ಅಂಬರೀಶ್ ಪ್ರಚಾರದಲ್ಲಿ ಮಾತಾಡ್ತಿದ್ದಾರೆ ಲೈವ್. ನಿಮ್ಮ ಸ್ವಾಗತ, ನಿಮ್ಮ ಪ್ರೀತಿ, ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ ಎಲ್ಲೂ ಹೋಗಿಲ್ಲ, ನಿಮ್ಮಲ್ಲೇ ಇದ್ದಾರೆ ಅನ್ನೋ ಒಂದು ಭಾವನೆ ನನಗೆ. ಈ ಒಂದು ಆಶ್ವಾಸನೆ, ಈ ಒಂದು ವಿಶ್ವಾಸ ಇಟ್ಕೊಂಡು ನಾನು ಧೈರ್ಯವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದೀನಿ. ಒಬ್ಬ ಹೆಣ್ಮಗಳಾಗಿ ಈ ಒಂದು ಸಾಹಸ ಇದೆಯಲ್ಲ, ಅದು ಸುಲಭವಾದ ವಿಷಯ ಅಲ್ಲ. ಇದರಲ್ಲಿ ಏನೇನು ಕಷ್ಟ ಇದೆ, ನಾನು ಏನೇನೆಲ್ಲ ಎದುರಿಸ್ಬೇಕಾಗಿದೆ, ಯಾರನ್ನು ಎದುರಿಸ್ಬೇಕಾಗಿದೆ, ಒಬ್ಬ ಮಹಿಳೆಯಾಗಿ ಏನೆಲ್ಲ ನೋವು, ಏನೆಲ್ಲ ಮಾತುಗಳು ನಾನು ಕೇಳ್ಬೇಕಾಗಿತ್ತು, ಅದನ್ನೆಲ್ಲ ನೀವು ನೋಡಿದ್ದೀರಾ. ಇದಕ್ಕೆಲ್ಲ ನಾನೇನು ಉತ್ತರ ಕೊಡೋದೇ ಇಲ್ಲ. ಇದಕ್ಕೆ ಉತ್ತರ ನಾನು ನಿಮ್ಮಿಂದ ನಿರೀಕ್ಷೆ ಮಾಡ್ತೀನಿ. ಅಂಬರೀಶ್ ಅಣ್ಣನ ಪ್ರೀತಿಸೋ, ಅವ್ರ ಮೇಲೆ ಪ್ರೀತಿ, ವಿಶ್ವಾಸ, ಗೌರವ, ಅಭಿಮಾನ ಇಷ್ಟೊಂದು ವರ್ಷಗಳಿಂದ ಇಟ್ಟಿರೋದು ನೀವು. ನಿಮ್ಮಿಂದ ನಾನು ಉತ್ತರ ನಿರೀಕ್ಷೆ ಮಾಡ್ತೀನಿ. ಈ ಮಣ್ಣಿನ ಸೊಸೆ ನಾನು. ನಿಮ್ಮ ಸೊಸೆನ ಕಾಪಾಡೋದು ನಿಮ್ಮ ಧರ್ಮ. ನಿಮ್ಮನ್ನು ನಂಬ್ಕೊಂಡಿದ್ದೀನಿ ನಾನು, ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ. ಹೆಣ್ಮಕ್ಳಿಗೆ ನಾನು ಮುಖ್ಯವಾಗಿ ಹೇಳೋದು, ನನ್ನ ನೋವೇನಂತ ನೀವು ಅರ್ಥ ಮಾಡ್ಕೋತೀರಾ, ನಿಮ್ಮ ನೋವು ಏನಂತ ನಾನು ಅರ್ಥ ಮಾಡ್ಕೋಬಲ್ಲೆ. ಏನೇ ಇದ್ರು ಸಮಸ್ಯೆಗಳು ಹೆಣ್ಮಕ್ಕಳ ಪ್ರತಿನಿಧಿಯಾಗಿ ನೀವು ಧೈರ್ಯವಾಗಿ ನನ್ನ ಹತ್ರ ಸಂತೋಷ ಇಲ್ಲದೆ, ಮುಜುಗರ ಇಲ್ಲದೆ, ನಿಮ್ಮ ಸಮಸ್ಯೆಗಳೇನಿದೆ ನನ್ನನ್ನ ಪ್ರತ್ಯಕ್ಷವಾಗಿ ಅಪ್ರೋಚ್ ಮಾಡಿ ಹೇಳ್ಕೋಬಹುದು. ಹೆಣ್ಮಕ್ಳಾಗಿ ನಾನು ನಿಮ್ಮ ಪರವಾಗಿ ನಿಂತ್ಕೊಳ್ತೀನಿ. ಯಾವಾಗಲೂ ಹೆಣ್ಮಕ್ಳ ಕಷ್ಟ ನನಗೆ ಅರ್ಥ ಆಗುತ್ತೆ. ಯಾಕಂದ್ರೆ